ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಹೋ ಹೋ 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 ಬರಬೇಕು. ಮಾಸ್ತಿ ಕೊಪ್ಪಲು ಮಹಾರಾಜನ್ ಕೈ ಹಿಡಿಯೋ ಮಹಾರಾಣಿ ಕಡೆಯವ್ರು ಬರಬೇಕು. ಅಯ್ಯಯ್ಯೋ, ದೊಡ್ಡ ಮಾತು. ಸಂಸ್ಬಿಡಿ, ಒಸಿ ಲೇಟ್ ಆಗೋಯ್ತು. ಅಯ್ಯಯ್ಯೋ, ಮುತ್ತಿನಂತ ಹುಡುಗಿ ಕೊಡ್ತಾ ಇದ್ದೀರಾ. ನಿಮ್ಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯ್ಬೋದು. ಆದ್ರೆ ಮುಹೂರ್ತ ಬೇಗ ಬಂತು, ಅದಕ್ಕೆ ಇಷ್ಟು ಬೇಗ ಮದುವೆ ಆಗ್ತಿದೆ. ಹೇಗಿದ್ಯಮ್ಮ ರಾಣಿ? ಹ್ಞೂ ಅತ್ತೆ, ನೀವು ಚೆಂದಾಗಿದ್ದೀರಾ? ನಮ್ಮನ್ನೆಲ್ಲ ಬಿಟ್ಟು ನೀವು ಬರೀ ನಿಮ್ಮ ಸೊಸೆನ್ ಮಾತ್ರ ವಿಚಾರಿಸ್ಕೊತಿದ್ದೀರಾ? ಮುಂದೆ ನಮ್ಮನ್ ಕಾಯೋ ದೇವಿ ಇವಳೆ. ನಿಜ ರಾಣಿ ನಮ್ಮನೆ ದೇವತೆನೆಯ. ಬನ್ನಿ, ಲೇಟ್ ಆಗ್ತದೆ, ಪೂಜೆ ಮುಗಿಸುವ. ಬರ್ಸು ಅಪ್ಪನವ್ರಲ್ಲಿ ಬರ್ತಾರಣ. ಅಮ್ಮ ಅವ್ರೆ, ಯಜಮಾನ ತಂದು ಕೂರಿಸಿ. ಓಂ ಧ್ರುವಂತೆ ರಾಜಾ ದ್ರಾವಣ ಧ್ರುವನ್ ದೇವ ಬೃಹಸ್ಪತಿ ಧ್ರುವನ್ ಚೈಂದ್ರ ಮಂಗಳಾಗ್ರಾಭ್ಯ ವನಸ್ಪತಿ ರಕ್ಷರಕ್ಷಾಂಧಾರಯಾಮಿ. ಪುರೋಹಿತ್ರೆ, ರಾಜದಂಡ ಅಂದ್ರೇನು ಅರ್ಥ ಆಗ್ಲಿಲ್ಲ. ಈ ಪ್ರದೇಶದಲ್ಲಿ ನಮ್ಮ ವಂಶದವರೇ ಅಲ್ವಾ ರಾಜರಾಗಿದ್ದಿತ್ತು. ಏನೇ ಆದೇಶ ಕೊಡೋದಾದ್ರೂ ರಾಜದಂಡ ಹಿಡಿದು ಆದೇಶ ಕೊಡಬೇಕಾಗಿತ್ತು. ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅದು ಆದೇಶ ಆಗ್ತಿರ್ಲಿಲ್ಲ. ರಾಜದಂಡ ನಮ್ಮ ವಂಶದ ಗತ್ತು ಗಾಂಭೀರ್ಯ ತೋರಿಸುತ್ತೆ. ಎಂಥ ಅದೃಷ್ಟ ನಮ್ದು, ಎಲ್ಲನೂ ಈ ಕಾಲದಲ್ಲೂ ನೋಡಕ್ ಸಿಗ್ತಾ ಇದೆಯಲ್ಲ. ನೋಡೋ ಅದೃಷ್ಟ ನಮ್ದು, ಆದ್ರೆ ಇದನ್ನೆಲ್ಲ ಅನುಭವಿಸೋ ಅದೃಷ್ಟ ನಮ್ ರಾಣಿದು. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋ. ಮಾವ, ಈ ಊರಲ್ಲಿ ಏನಾದ್ರೂ ಹುಚ್ಚನಾಯಿ ಇದೆಯಾ? ಯಾಕೆ ಬಾರೋ? ಅಲ್ಲಿ ನೋಡು, ಆ ಸೋಮೆ ಕೂಡ ಒಳ್ಳೆ ಹುಚ್ಚನಾಯಿ ಕಚ್ಚಿರೋ ತರ ನಗ್ತಾನೇ ತಾನೆ. ಈ ವರ್ಷ ಆದ್ರೂ ಮದುವೆ ಆಗ್ಲಿಲ್ವಲ್ಲ, ಅದಕ್ಕೆ ಸನ್ನಿ ಹಿಡ್ಕೊಂಡಿರ್ಬೇಕು ಅವನಿಗೆ. ಯಾರು ಸನ್ನಿ ಲಿಯೋನಾ? ದೇವ್ರೆ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೇದ್ ಮಾಡಪ್ಪ. ದೇವಸ್ಥಾನ ಇದು, ಇಲ್ಲಾದ್ರೂ ಸ್ವಲ್ಪ ಮರ್ಯಾದೆಯಿಂದಿರು. ಈಗ ಪೂಜೆ ಮುಗ್ದಿದೆ, ಪಟ್ಟಾಭಿಷೇಕ ಹಾಕ್ಬೋದಲ್ವಾ?
ಇಂದ್ರಿ ನಡತ್ತವನೆ ಹುಚ್ಚ ಕೆರಳ್ಬಿಟ್ರಿ ಏನು ಮಾಡೋದಮ್ಮಿ? ಸುಮ್ಮನೆ ಬಿಡ್ತಾರ ನಮ್ಮ ಜನ. ಹುಚ್ಚ ಕೇಳಕ್ಕಿಂತ ಮುಂಚೆ ಏನಾದರೂ ಪ್ಲಾನ್ ಮಾಡಮೇ. ಹುಚ್ಚು ಬತ್ತೈತೆ ಅವನಿಗೆ. ಡಾಕ್ಟ್ರ್ ಹೇಳಿದ್ರು ಜನ ಜಾಸ್ತಿ ಸೇರಿ ಸೌಂಡ್ ಆದರೆ ಬರ್ತದೆ ಅಂತ. ಏನು ಮಾಡಲಿ, ನಮ್ಮ ಫ್ಯಾಮಿಲಿನ ಸೇಫ್ ಮಾಡಲೇಬೇಕು. ಎದುರ್ಕೊಬಿಟ್ಟೆಲ್ಲ, ಎದುರ್ಕೋಬೇಡ, ನಾನಿವ್ನಿ. ಅಯ್ಯೋ, ನಿನ್ನ ತಮ್ಮ ಬೇರೆ ಈ ಥರ ಗೆಟ್ಟಪ್ ಹಾಕೊಂಡು ಬಂದು ಅವನ್ನ ಹೆದರಿಸಿದ್ರೆ ಅವ್ನು ಹುಚ್ಚು ಜಾಸ್ತಿ ಆಗಲ್ವಾ? ಅಮ್ಮಿ, ನಂಗೆ ರನ್ನಿಂಗ್ ರೇಸಲ್ಲಿ 3rd ಪ್ರೈಸ್ ಬಂದೈತೆ. ಓಡೊಂಟೋಗ್ಬಿಡ್ತೀನಿ. ಈ ಶಿವನ ಕೆಲವುದೈತಿನ ಸಾಕು ಹಾಕಿಲ್ಲ. ಮಾವ, ಮನುಗೌಡ್ರಕ್ಕೆ ಬೆವರ್ತಿದ್ದಾರೆ, ಕೈಕಾಲೆಲ್ಲ ನಡುಗ್ತಿದೆಯಲ್ಲ? ನಾನು ಆಗ್ಲಿಂದ ನೋಡ್ತೀವ್ನಿ, ಯಾಕೋ ಎದುರ್ಕೊಂಡವ್ರಂಗೆ ಕಾಣಿಸ್ತೈತಲ್ಲ. ಪಾರ್ವತಿ, ಶಿವಮೈ ಮೇಲೆ ದೇವ್ರು ಬಂದಾಗ ಆಗತ್ತಲ್ಲಮ್ಮ, ಹಾಗೆ ಪೂಜೆ ಆಗಿ ಪಟ್ಟಾಭಿಷೇಕ ಆಗೋವರೆಗೂ ಹೀಗೆ ಆಗತ್ತಮ್ಮ. ಅಣ್ಣ, ನಾನು ಮದುವೆ ಆಗೋ ಹುಡುಗನ್ಗೆ ನಿನ್ ಥರನೇ ಉದ್ದಿರ್ಬೇಕು ಅನ್ಕತಿದ್ದೆ. ಈಗ ಖುಷಿ ಆಯ್ತೈತೆ. ಅವ್ರಿಗೂ ನಿನ್ ಥರನೇ ಮೈ ಮ್ಯಾಗ ದ್ಯಾವ್ ಬಂದಂಗೆ ಅನ್ನಿಸ್ತೈತಲ್ವಾ? ಕಣವ, ಅಣ್ಣಯ್ಯ, ನಮ್ಮ ತಮ್ಮ ಅಂದ್ರೆ ಯಾರು? ಯಾರಲ್ಲ? ನಮ್ಮ ಬ್ರದರು. ಓ, ರಾಜದಂಡ ಕೊಟ್ಟ ಮೇಲೆ ನಮ್ಮ ತಮ್ಮನ ಪಕ್ಕ ಕೆಟ್ಟಪ್ಪನ ತರ ನಿಲ್ತೀನಿ. ಮಾಸ್ತಿ ಕೊಪ್ಪಲು ಅದಿರವ್ರೆ, ಅದು ಕೆಟ್ಟಪ್ಪ ಅಲ್ಲ, ಕಟಪ್ಪ. ಓ, ಚೇಂಜ್ ಮಾಡ್ಬಿಟ್ರಾ? ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ? ಹಾಗಾದ್ರೆ ಈ ಸಲನು ಬರಲ್ಲ ಅನ್ಸುತ್ತೆ. ಏನಾಯ್ತು ಪುರೋಹಿತ್ರೆ? ಪಟ್ಟಾಭಿಷೇಕ ಆದ ನಂತರ ಪದ್ಧತಿ ಪ್ರಕಾರವಾಗಿ ಭಗವಂತ ಗರುಡ ಪಕ್ಷಿ ರೂಪದಲ್ಲಿ ಬರಬೇಕು. ಆದ್ರೆ ಬರಲೇ ಇಲ್ಲ. ನನಗೇನೋ ಅಭಿಷೇಕನ ಅಂತ ಅನ್ನಿಸ್ತಾ ಇದೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.